ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬನ್ನಿ ಕನ್ನಡಿಗರೇ, ಇವತ್ತಿನ ವಿಶೇಷ ಏನು, ಈ ವಿಶೇಷದಲ್ಲಿ ಅಣ್ಣವ್ರ ಬಗ್ಗೆ ಏನು ಮಾತಾಡ್ತೀನಿ ಬನ್ನಿ ಅದನ್ನು ನೋಡೋಣ. ಅದಕ್ಕೆ ಮೊದಲು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ನಮ್ಮೂರಲ್ಲಿ ನಮ್ಮ ಭಾಷೆ ನಮಗೆ ಮುಖ್ಯ. ನಾವು ನಮ್ಮ ಭಾಷೆನ ನಮ್ಮ ಕರ್ನಾಟಕದಲ್ಲಿ ಕಡ್ಡಾಯ ಮಾಡಿದ್ರೆ ಪಕ್ಕದ ಊರವ್ರಿಗೆ ಒಂಥರ ಉರಿ ಹತ್ಕೊಳುತ್ತೆ. ಯಾಕೆ ಉರಿ ಹತ್ಕೊಬೇಕು ಅವ್ರಿಗೆ? ಅದೇ ನೋಡಿ, 83ರಲ್ಲಿ ಗೋಕಾಕು ಚಳುವಳಿ ಆಯಿತು. ಇದನ್ನು ನೇತೃತ್ವ ವಹಿಸಿದವರು ನಮ್ಮ ಆರಾಧ್ಯ ದೇವ ಅಣ್ಣವರು. ಈ ಗೋಕಾಕು ಚಳುವಳಿ ಕನ್ನಡಕ್ಕೆ ಮೊದಲ ಸ್ಥಾನ ಬೇಕು ಮತ್ತು ಕನ್ನಡದ ಅಗ್ರಸ್ಥಾನ, ಕನ್ನಡ ಕಡ್ಡಾಯ, ಈ ಥರ ಕನ್ನಡದ ಬಗ್ಗೆ ಒಂದು ಸಮಗ್ರ ವರದಿ, ಅದು ಆ ವರದಿನ ಜಾರಿ ಮಾಡಬೇಕು ಅಂದ್ಬಿಟ್ಟು ಗೋಕಾಕು ಚಳುವಳಿ ಆರಂಭವಾಯಿತು. ಇದು ಅಣ್ಣವರ ಮೊದಲು ಸಾಹಿತಿಗಳು ಹಾಗೂ ಕನ್ನಡದ ಪರ ನಾಯಕರು ಹೋರಾಟ ಮಾಡ್ತಾಯಿದ್ರು. ಅಣ್ಣವರು ಇದಕ್ಕೆ ಧುಮುಕಿದ್ರು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಂಚಲನ ಮೂಡಿಸಿದ್ರು. ಆ ಹೋರಾಟಕ್ಕೆ ಒಂದು ಅಭೂತಪೂರ್ವವಾದಂಥ ಒಂದು ಜಯಶಾಲಿನ ತಂದುಕೊಟ್ರು. ಈ ಹೋರಾಟ ಪಕ್ಕದ ರಾಜ್ಯದವರಿಗೆ ಒಂದು ಥರ ಉರಿ ಹತ್ಕೊಂಡ್ಬಿಡ್ತು. ನಮ್ಮೂರಲ್ಲಿ ನಮ್ಮ ಭಾಷೆ ಕಡ್ಡಾಯ ಮಾಡಿದ ತಕ್ಷಣ ಅವ್ರಿಗೇನೋ ಒಂಥರ ಉರಿ ಹತ್ಕೊಂಡ್ಬಿಟ್ಟು ಅಣ್ಣವ್ರನ್ನ ಆ ಭಾಷೆಯ ವಿರುದ್ಧ ಒಬ್ಬ ದ್ವೇಷದ ವ್ಯಕ್ತಿ ಥರ ಮಾಡಿಬಿಟ್ರು. ಪಕ್ಕದ ರಾಜ್ಯದ ತಮಿಳುನಾಡಿನಲ್ಲಿ ಅಣ್ಣವ್ರನ್ನ ನೋಡಿದ್ರೆ ಒಂಥರ ಕೋಪ, ದ್ವೇಷ. ಅಣ್ಣವರು ಕರ್ನಾಟಕದ ಐಕಾನ್, ಕರ್ನಾಟಕದ ಗುರುತು. ಹೀಗೆ ಇವರು ಕರ್ನಾಟಕದ ಒಂದು ಸಮಗ್ರ ಆಸ್ತಿ. ಇವರು ಬೆಳೆದುಬಿಟ್ರೆ, ಇವರು ಇದಾಗ್ಬಿಟ್ರೆ, ಅಣ್ಣವರು ಏನಪ್ಪ ಇದ್ಬಿಟ್ರೆ ನಮಗೆ ತೊಂದರೆ ಆಗುತ್ತೆ, ನಮ್ಮ ಕನ್ನಡಕ್ಕೆ ಏಟಾಗತ್ತೆ ಅಂತ ಹೇಳ್ಬಿಟ್ಟು ಈ ತಮಿಳು ಭಾಷಿಕರು ಕೆಲವು ವ್ಯಕ್ತಿಗಳು, ಎಲ್ಲರೂ ಅಲ್ಲ, ಕೆಲವು ವ್ಯಕ್ತಿಗಳು ಇದನ್ನು ತಿಳ್ಕೊಂಡು ಮತ್ತು ಕೆಲವು ರಾಜಕೀಯ ಹಿತಾಸಕ್ತಿಗಳು ಅಣ್ಣವ್ರ ಮೇಲೆ ಊಟಿಯಲ್ಲಿ ಹಲ್ಲೆ ಮಾಡ್ತಾರೆ. 1984ನೇ ಇಸ್ವಿ ಅಣ್ಣವ್ರ ಅಭಿನಯದ ದಾಕ್ಷಾಯಣಿ ಸಿನಿ ಕಂಪೆನ್ಸ್ನಲ್ಲಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದಲ್ಲಿ ದೊರೆ ಭಗವಾನ್ ನಿರ್ದೇಶನದಲ್ಲಿ ಬರುತ್ತಿದ್ದಂಥ ಚಿತ್ರ ಯಾರಿವನು. ಈ ಯಾರಿವನು ಚಿತ್ರದ ಚಿತ್ರೀಕರಣ ಊಟಿಯಲ್ಲಿ ನಡೀತಿತ್ತು. ಊಟಿಯಲ್ಲಿ ನಡೀತಿದ್ದಾಗ ಏಕಾಏಕಿ ಒಂದು 10 ಜನ ಇರ್ಬೋದೇನೋ, ಒಂದು 10 ಜನ ಆಗುವಷ್ಟು ಜನ ಈ ತಮಿಳು ಭಾಷಿಕರು ಏಕಾಏಕಿ ಒಮ್ಮೆಲೆ ಚಿತ್ರೀಕರಣ ಸ್ಥಳಕ್ಕೆ ಬಂದು ಅಣ್ಣವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಣ್ಣವ್ರ ಮೇಲೆ ಹೊಡೆಯೋದು ಎಲ್ಲ ಮಾಡ್ತಾರೆ. ಆಗ ಅಲ್ಲೇ ಇದ್ದಂಥ ಚಿತ್ರತಂಡದವರು ಓಡ್ ಬಂದು ಅಣ್ಣವ್ರನ್ನ ಹಿಡಿದ್ಬಿಟ್ಟು ಸುತ್ತಲೂ ಕವರ್ ಮಾಡಿ ಅಣ್ಣವ್ರನ್ನ ಕರ್ಕೊಂಡು ಆ ಕಡೆಗೆ ಬರ್ತಾರೆ. ಅಣ್ಣವರು ಏಟಾಗಿಂದ ತಪ್ಪಿಸ್ಕೊಳ್ಳಿ, ಅಣ್ಣವರು ಬಚಾವಾಗಲಿ ಅಂತೇಳ್ಬಿಟ್ಟು ಅಣ್ಣವ್ರನ್ನ ಆ ಕಡೆ ಕರ್ಕೊಳ್ಳೋಕೆ ಬರೋಕತ್ತಾರೆ. ಆಗ ಯಾರು ರೂಪಾದೇವಿಯವರು ಸಹ ಅಣ್ಣವ್ರನ್ನ ಸೇಫ್ ಮಾಡೋಕ್ಕೆ ನೋಡ್ತಾರೆ. ಆಗ ಆ ತಮಿಳು ಭಾಷಿಕರು ರೂಪಾದೇವಿ ಮೇಲೂ ಸಹ ಹಲ್ಲೆ ಮಾಡಿ ಅವ್ರ ಬಟ್ಟೆಯನ್ನು ಹರಿತಾರೆ, ಅಣ್ಣವ್ರ ಬಟ್ಟೆನೂ ಸಹ ಹರಿತಾರೆ. ಆಗ ಅಲ್ಲೇ ಇದ್ದಂಥ ಈ ಚಿತ್ರತಂಡದ ಎಲ್ಲರೂ ಅಣ್ಣವ್ರನ್ನ ಕರ್ಕೊಂಡು ದೂರ ಕರ್ಕೊಂಬಂದ್ಬಿಡ್ತಾರೆ. ಅದರಲ್ಲೂ ಈ ದೊಣ್ಣೆ ರಾಮಣ್ಣ ಮತ್ತು ಯತಿರಾಜನ್ನವರು ಅಣ್ಣವ್ರನ್ನ ಫುಲ್ಲಾಗಿ ತಪ್ಪಿಕೊಂಡು ದೂರ ಕರ್ಕೊಂಬಂದ್ಬಿಡ್ತಾರೆ. ಅಣ್ಣವ್ರನ್ನ ಕರ್ಕೊಂಬಂದ್ಬಿಟ್ಟು ಕಾರ್ ಹತ್ತಿಸ್ಬಿಟ್ಟು ಅಣ್ಣ ನೀವು ಹೊರಟುಬಿಡಿ ಇಲ್ಲಿಂದ ಫಸ್ಟು ಅಂತೇಳ್ಬಿಟ್ಟು ಅಲ್ಲಿಂದ ಅವರು ಪ್ಯಾಕಪ್ ಮಾಡಿ ಪಟ್ಟಂತ ಹೊರಟುಬಿಡ್ತಾರೆ. ಅವರು ಸೀದಾ ಹೊರಟವ್ರೆ ಅಣ್ಣವರು
ನೇರವಾಗಿ ಬಂದಿದ್ದು ನಮ್ಮ ಪುನೀತ್ ಫಾರ್ಮ್ಗೆ, ಬಿಡದಿ ತಿರುವ ಪುನೀತ್ ಫಾರ್ಮ್ಗೆ ಬರ್ತಾರೆ. ಅಲ್ಲಿ ಬಂದು ಅವರು ಸ್ಟೇ ಆಗ್ತಾರೆ. ಈ ವಿಷಯ ಅಣ್ಣವ್ರಿಗೆ ಏನು ಅಲ್ಲೇ ಮಾಡಿದ ವಿಷಯ ಕರ್ನಾಟಕದಲ್ಲಿ ಮಿಂಚು ಹೊಡೆದಂಗೆ ಟಪ 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 ಅಂತ ಅಭಿಮಾನಿಗಳಿಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಯಾವ ಥರ ಗೊತ್ತಾಗುತ್ತೆ ಅಂದರೆ ಒಂದೇ ಸಮ ಪ್ರತಿಯೊಬ್ಬರಿಗೂ 10 ನಿಮಿಷದಲ್ಲಿ ಇಡೀ ಕರ್ನಾಟಕ ಫುಲ್ಲು ಆ ವಿಷಯ ಗೊತ್ತಾಗ್ಬಿಡುತ್ತೆ. ಈಗಲಾಗಿದ್ದರೆ ನಿಮ್ಮ ಮೊಬೈಲ್ ಇತ್ತು, ವಾಟ್ಸಪ್ ಇತ್ತು, ಆನ್ಲೈನ್ ಇತ್ತು, ಎಲ್ಲ ಇತ್ತು. ಆಗೇನೂ ಇಲ್ಲ. ಆ ಏನಿಲ್ದಿದ್ದ ಕಾಲದಲ್ಲೂ ಸಹ ಅಣ್ಣವ್ರಿಗೆ ಏಟಾಯಿತು ಅನ್ನೋ ವಿಷಯ ಇಡೀ ಕರ್ನಾಟಕದ ಫುಲ್ಲು ಹಬ್ಬಿಡುತ್ತೆ. ಇಡೀ ಕರ್ನಾಟಕ ಫುಲ್ಲು ಗಲಾಟೆ. ತಮಿಳು ಭಾಷಿಕರು ಎಲ್ಲಿದ್ದಾರೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಫುಲ್ಲು ಗಲಾಟೆ. 2 ದಿನ ಬೆಂಗಳೂರು ನಿಶ್ಶಬ್ದವಾಗಿಬಿಡುತ್ತೆ. ಇಡೀ ಕರ್ನಾಟಕನೇ ಒಂಥರ ಬೆಂಕಿ, ಎಲ್ಲ ಕಡೆ ದಗ 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 ಕುದೀತಾ ಇರ್ತದೆ. ನಮ್ಮ ಆರಾಧ್ಯ ದೇವನ ಮೇಲೆ ಹಲ್ಲೆ ಮಾಡ್ಬಿಟ್ರಲ್ಲ, ನಮ್ಮ ಆರಾಧ್ಯ ದೇವನ ಮೇಲೆ ಹಲ್ಲೆ ಮಾಡ್ಬಿಟ್ರಲ್ಲ ಅಂತ ಇಡೀ ಕರ್ನಾಟಕ ಬಂದಾಗಿತ್ತೆ. ಬೆಂಗಳೂರಂತೂ ಒಂಥರ ಏನೂ ಇಲ್ಲ, ಬೆಂಗಳೂರಲ್ಲಿ ಫುಲ್ಲು ಬೆಂಕಿ, ಎಲ್ಲ ಕಡೆನೂ ಬೆಂಕಿ. ಆ ಥರ ಒಂದು ಗಲಾಟೆ ಆಗುತ್ತೆ. ಇದನ್ನು ಮನಗಂಡಂಥ ಅಣ್ಣವರು ನೇರವಾಗಿ ಅಭಿಮಾನಿಗಳಿಗೆ ಸಂದೇಶ ಕೊಡ್ತಾರೆ. ದಯವಿಟ್ಟು ಯಾರೂ ಗಲಾಟೆ ಮಾಡ್ಕೊಂಬಾರ್ದು, ಇದು ನನ್ನ ಮನವಿ. ಅಲ್ಲಿ ಏನೇ ಅಲ್ಲೇ ನಮ್ಮ ಮೇಲೆ ಆಗಿಲ್ಲ, ಅಲ್ಲಿ ಸುಮ್ಮನೆ ಒಂದು ಮಾತು ಚಕಮಕಿ ಆಗಿದೆ ಅಷ್ಟೇ, ಯಾವುದೇ ಥರದ್ದು ಏನೂ ಆಗಿಲ್ಲ, ದಯವಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡಿ ಅಂದ್ಬಿಟ್ಟು ಅಣ್ಣವರು ಮನವಿ ಮಾಡ್ತಾರೆ. ಅಣ್ಣವರು ಮನವಿ ಮಾಡಿದ ಮೇಲೆ ಸ್ವಲ್ಪ ಅಭಿಮಾನಿಗಳು ಸಮಾಧಾನ ಆಗ್ತಾರೆ. ಆದರೂ ಅಲ್ಲಿ ಇಲ್ಲಿ ಗಲಾಟೆಗಳು ಸಾಮಾನ್ಯ, ನಿಮ್ಗೆ ಇದ್ದಿದ್ದೆ, ಗಲಾಟೆ ಆಗ್ತಾನೆ ಇತ್ತು. ಈ ಅಭಿಮಾನಿಗಳೆಲ್ಲ ಒಂದು ದೊಡ್ಡ ಬೃಹತ್ ಮೆರವಣಿಗೆ ಮಾಡ್ತಾರೆ. ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಿಂದ ತಮಿಳು ಭಾಷಿಕರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಹೋಗಿ ಹಲ್ಲೆ ಮಾಡೋಣ, ಮತ್ತು ಒಂದು ದೊಡ್ಡ ಮೆರವಣಿಗೆ ಮಾಡಿ ಪಕ್ಕದ ರಾಜ್ಯದವರಿಗೆ ನಮ್ಮ ಶಕ್ತಿ ಏನು ಅಂತ ತೋರಿಸ್ಬೇಕು ಅಂದ್ಬಿಟ್ಟು ಅಭಿಮಾನಿಗಳು ಒಂದು ದೊಡ್ಡ ಮೆರವಣಿಗೆ ಮಾಡ್ತಾರೆ ನ್ಯಾಷನಲ್ ಕಾಲೇಜ್ ಗ್ರೌಂಡಿಂದ. ಅದು ಬರ್ತಾ ಬಂದು ಮೈಸೂರು ಸರ್ಕಲ್ ಹತ್ರ ಬರ್ತಾ ಇರ್ಬೇಕಾದ್ರೆ ದೊಡ್ಡ ಮಳೆ, ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಯಾವ ಥರ ಅಂದರೆ ಒಂದು ಕಂಟಿನ್ಯೂ ಒಂದು 4 ಅವರ್ 5 ಅವರ್ ಒಟ್ಟಿಗೆ ಮಳೆ, ಆ ಥರ ಜೋರು ಮಳೆ ಬರುತ್ತೆ. ಆ ಮಳೆಯಿಂದ ಅವತ್ತು ತಮಿಳವ್ರು ಬಚಾವಾದರು. ಇಲ್ಲಾಂದಿರ ಆ ಮೆರವಣಿಗೆ ಯಾವ ಕಡೆ ಹೋಗ್ತಿತ್ತು ಅಲ್ಲೆಲ್ಲೆಲ್ಲಿ ತಮಿಳವ್ರು ಕಾಣ್ತಿದ್ರು ಅಲ್ಲೆಲ್ಲಿ ಹೊಡಿತಿದ್ರು ಅಭಿಮಾನಿಗಳು. ಆ ಮಳೆ ಅವತ್ತು ತಮಿಳವ್ರನ್ನ ಕಾಪಾಡ್ತು. ಆ ಮಳೆ ಬಂತು, ಅಭಿಮಾನಿಗಳೆಲ್ಲ ಅಲ್ಲಲ್ಲೆಲ್ಲ ಛಿದ್ರ ಆದರು, ಎಲ್ಲ ಇದಾದರು. 2 ದಿನ, 1 ದಿನ ಕಂಟಿನ್ಯೂ ಮಳೆ ಹೊಡೆದಿಂದ ಎಲ್ಲ ಶಾಂತವಾದರು. ಆಮೇಲೆ ಅಣ್ಣವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡಿ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಿದ್ಮೇಲೆ ಆ ವಿಷಯನ ಅಲ್ಲಿಗೆ ತಣ್ಣಗೆ ಮಾಡಿದ್ರು. ಆಮೇಲೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ MGR ಅವರು ಇದನ್ನು ಪರಿಗಣಿಸಿ, ಇದನ್ನು ಗಂಭೀರವಾಗಿ ಪರಿಗಣಿಸಿ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರು ಇದನ್ನು ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾನು ಇದನ್ನು ಖಂಡಿಸ್ತೀನಿ ಅಂತೆಲ್ಲ ಹೇಳಿ, ಅವರು ಸಹ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗೆ ಫೋನ್ ಮಾಡಿ ಎಲ್ಲ ಮಾತಾಡಿ ಯಾರನ್ನ ಅರೆಸ್ಟ್ ಮಾಡಿ ಅಂತೆಲ್ಲ ಹೇಳಿ, ಇಲ್ಲೂ ಸಹ ತಮಿಳವ್ರ ಮೇಲೆ ಹಲ್ಲೆ ಆಗುತ್ತೆ ಅಂದ್ಬಿಟ್ಟು MGR ಅವರು ಅಣ್ಣವ್ರಿಗೆ ಮನವಿ ಮಾಡಿ ನಿಮ್ಮ ಅಭಿಮಾನಿಗಳಿಗೆ ಸೈಲೆಂಟಾಗಿರೋಕ್ಕೆ ಹೇಳಿ, ಇಲ್ಲಾಂದರೆ ಈ ಥರ ಅಲ್ಲಿ ಗಲಾಟೆ ಜೋರಾಗ್ಬಿಡ್ತದೆ, ಆಮೇಲೆ ಅಲ್ಲಿರೋ ತಮಿಳವ್ರಿಗೆ ತೊಂದರೆ ಆಗುತ್ತಲ್ಲ ಅಂತ ಹೇಳಿ ಎಲ್ಲ ಇದು ಮಾಡಿದ ಮೇಲೆ ಅಣ್ಣವರು ನೇರವಾಗಿ ಎಲ್ಲರಿಗೂ ದಯವಿಟ್ಟು ಶಾಂತವಾಗಿರಿ, ಯಾರೂ ಗಲಾಟೆ ಮಾಡಬೇಡಿ ಅಂತೆಲ್ಲ ಹೇಳಿದ್ಮೇಲೆ ಇಲ್ಲಿ ಎಲ್ಲ ಸಮಾಧಾನ ಆಯಿತು. ಆ ವಿಷಯ ಆಮೇಲೆ ಹಾಗೆ ಬರ್ತಾ ನಿಧಾನಗೆ ಅಭಿಮಾನಿಗಳು ಸಮಾಧಾನ ಆದರು. ನೋಡಿ, ನಮ್ಮೂರಲ್ಲಿ ನಮ್ಮ ಭಾಷೆ ಕಡ್ಡಾಯ ಮಾಡಿದ್ರೆ ಪಕ್ಕದೂರವ್ರಿಗೆ ಉರಿ ಹತ್ಕೊಳ್ಳುತ್ತೆ. ಹೇಗಿದೆ ಅಲ್ವೇ? ಅಣ್ಣವರು ಬರೀ ನಟರಾಗಿ ಮಾತ್ರ ಇದ್ದಿಲ್ಲ, ಈ ನಾಡಿನ ಈ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಆಗಿದ್ದರು, ಮತ್ತು ಸಾಂಸ್ಕೃತಿಕ ರಾಯಭಾರಿಯಾಗಿದ್ದರು, ಕನ್ನಡದ ಗುರುತಾಗಿದ್ದರು. ಇವತ್ತು ಯಾರು ಏನೇ ಅಂದ್ಕೊಳ್ಳಿ, ನಾನು ಅದನ್ನು ನೇರವಾಗಿ ಹೇಳ್ತೀನಿ, ಇವತ್ತು ಕರ್ನಾಟಕದಲ್ಲಿ ಕನ್ನಡ ಬದುಕಿದೆ ಅಂದರೆ ಅದಕ್ಕೆ ನಿಜವಾಗಲೂ ನೇರವಾಗಿ ಕಾರಣ ಅಣ್ಣವರು ಹಾಗೂ ಅಣ್ಣವರ ಅಭಿಮಾನಿಗಳು.
ಬನ್ನಿ ಸ್ನೇಹಿತರೆ, ಹೀಗೆ ಕನ್ನಡ ಹಾಗೂ ಅಣ್ಣವ್ರ ವಿಷಯಗಳನ್ನು ನಾನು ಹಾಕ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನೇ ಅಭಿಪ್ರಾಯ ಇದ್ದರೂ ನೇರವಾಗಿ ತಿಳಿಸಿ, ನಾನು ಅದನ್ನು ಸ್ವೀಕರಿಸ್ತೀನಿ. ಸಿರಿಗನ್ನಡಂ ಬೀಳ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.